ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಲೋಡೆ ನಾನೇ ಹಾಕೊಳ್ಳಿ ನಿಂಗೆ. ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ. ಅದಕ್ಕೆ ನೀನ್ ಇವ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಾ. ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ನೀನ್ ನಂಗೆ ಕಾಸೇ ಕೊಟ್ಟಿಲ್ಲ. ನಾನೇ ಕಾಸ್ಕೊಳ್ಳಿ. ಲವಡೆ ಕೇವಲ್ ನೀನ್ ನನ್ ಮಗನ್ ಕರ್ಕೊಂಡು ಹೋಗಿರೋದು. ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗಂದು. ಆ ಹುಡುಗ ಯಾರು? ನಿಮ್ ಮಗ. ಮತ್ತೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಕಳ್ಸು ಕಾಸು. ಒಂದ್ ನಿಮಿಷ, ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಹಾ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ಮತ್ ಕಳ್ಸೋ ಕಾಸು. ನಾನ್ ಕಿಡ್ನಾಪರ್, ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವಾಗ ನಿನ್ ಮಗ ಕಿಡ್ನಾಪ್ ಆದಾಗ? ಹಲೋ ಮಚ, ಎಲ್ಲಿದ್ಯಾ? ಇಲ್ಲ ಮಚ, ಮೆಟ್ಲಿಕೆ ಮೇಲೆ ಕೂತಿದ್ದೀನಿ. ನೀನ್ ಎಲ್ಲಿದ್ಯಾ? ನಾನು ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ಮಚ. ನೀನ್ ಎಲ್ಲಿದ್ಯಾ? ಕಾಣಿಸ್ತಾನೆ ಇಲ್ಲ. ಎಂಟ್ರೆನ್ಸ್ ಎಲ್ಲ ಕೂತಿದ್ದೀನಿ ಕಣ. ನೀನೆಲ್ಲಿ ಮೇಲೆ ನಡ್ಕೊಂಡು ಹೋಗ್ಬಿಟ್ಟಲ್ಲ ಅವ್ರೆ? ಇಲ್ಲಿ ಕಲ್ಲಿಂದೆಲ್ಲ ಮೆಟ್ಲಿಕೆ ಐತಿ, ಬೆಂಕಿ ಎಲ್ಲ ಹಾಕ್ಬಿಟ್ಟವ್ರೆ ಮಚ. ಏನೋ ಗೊತ್ತಿಲ್ಲ. ಕಲ್ಲಿಂದ ಚಿನ್ನದ್ದು ಮಚ ಇದು. ಇದ್ ನೋಡಿದ್ರೆ ಇಲ್ಲೆಲ್ಲ ಹುಲ್ಗಳೆಲ್ಲ ಕಣ್ಬಿಟ್ಟವೆ. ಕಣ್ಬಿಟ್ ನೋಡು, ಚಿನ್ನದ ಮೆಟ್ಲಿಕೆ. ಓ, ನಿಮ್ಮ ಅಪ್ಪ ಬಂದ್ ಹಾಕ್ಬಿಟ್ಟಿದ್ದ ನೋಡು. ಇಲ್ಲಿ ಬಿಸಿ ತಿಕಾರೆ ಹೊಡಿತೈತಿ, ಬೇಗ ಬಾ. ಇಲ್ಲಿ ಚಳಿ ಆಗ್ತೈತೆ, ಇವನಿಗೆ ಬಿಸಿ ಅಂತೆ. ಈ ಕಲ್ಲಿರೋ ನಾಯಿನ ಹೊರಗಡೆ ಕಳ್ಸುವಷ್ಟು ಟಿಕ ಎಲ್ಲ ಮಾತಾಡ್ಬಿಡ. ಇಲ್ಲಿ ಯಮರಾಜ ದರಿತವನೆ, ಓಡ್ಬಾ ಬೇಗ. ಇಬ್ರು ಹೋಣ. ಯಮನ ಸ್ವರ್ಗದಲ್ಲಿ ಯಮ ಎಲ್ಲಿ ಬರ್ತಾನ ನೋಡೆ. ಬೋಳಿ ಮನೆ. ಏನು ಸ್ವರ್ಗದಲ್ಲಿದ್ಯಾ ನೀನು? ಏನು ಮತ್ತೆ ನೀನೆಲ್ಲಿದ್ಯಾ? ನಾನು ನರಕದಲ್ಲಿದ್ದೀನಿ. ಅದ್ ಬಿಡು, ನೀನೇನ್ ಸ್ವರ್ಗಕ್ಕೆ ಹೋದೆ ಫಸ್ಟ್ ಅದೇ ನನಗೆ. ಹೆಂಗೆ ಅಂದ್ರೆ ನಾನು ಒಳ್ಳೊಳ್ಳೆ ಕೆಲಸ ಮಾಡಿದೀನಿ ಕಣಲ್ಲ ಅವ್ರೆ. ಹೊಸ್ದಾಗಿ ಮದ್ವೆ ಆಗಿರೋರ್ಗೆಲ್ಲ ತೂತಾಗಿರೋ ಕಣ್ಣನ್ ಕೊಡ್ತಿದ್ದಲ್ಲ, ಇದು ಒಳ್ಳೆ ಕೆಲ್ಸನಲ್ಲ ಅವ್ರೆ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ರಂಬೆ ಊರ್ವಶಿ ಮೇನಕ್ಕೆ ನನ್ನ ಡ್ಯಾನ್ಸರ ಕರೀತವ್ರೆ. ಲೇ ದರಿ ನನ್ ಮಗನೇ, ನಾನೊಬ್ಬನ ನರ್ಕದಲ್ಲಿ ಬಿಟ್ಟು ಕೆಲವ್ರೆ ಬಾರೋ. ಬಿಸಿ ಬಿಸಿ ಎರಡಾಕೆ. ಅಣ್ಣ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಕಾಫಿ ಕುಡಿಯೋಣ. ಅಣ್ಣ ಕಾಫಿ ಮಾಡಲ್ಲ, ಟೀ ಮಾಡ್ತೀವಿ. ಮತ್ತೆ ಏನ್ ಕೇಳ್ತಿದ್ದಲ್ಲ ಅವ್ರೆ? ಬೋಳಿ ಮನೆ. ಸರಿ, ಟೀನೇ ಹಾಕು. 2 ಹಾಫ್ ಕೊಡ್ಲಾ 2 ಫುಲ್ ಕೊಡ್ಲಾ? 2 ಹಾಫ್ ಕೊಡಿ. ಹಾಫ್ ಎಲ್ಲ ನಾವ್ ಮಾರಲ್ಲ, ಏನಾದ್ರು ಫುಲ್ಲೇ ತಗೋಬೇಕು. ಸರಿ ಗುರು, ಹಂಗಾರ ಫುಲ್ ಕೊಟ್ಬಿಡು. ಸರಿ, ನಾರ್ಮಲ್ ಟೀ ಕುಡಿತೀರಾ ಶುಂಠಿ ಟೀ ಕುಡಿತೀರಾ? ಈ ಬೋಳಿ ಮಗನ. ಸರಿ, ಶುಂಠಿ ಟೀ ಕೊಡು. ಶುಂಠಿ ಟೀ ಇಲ್ಲ, ನಾರ್ಮಲ್ ಟೀನೇ ಕೊಡ್ಲಾ? ಪದೇ ಪದೇ ಏನಕ್ಕೋ ಕೇಳ್ತೀಯಾ? ಸರಿ, ನಾರ್ಮಲ್ ಟೀನೇ ಕೊಡೋಗುರು. ವಿತ್ ಶುಗರ್ ಕುಡಿತೀರಾ ವಿತೌಟ್ ಶುಗರ್ ಕುಡಿತೀರಾ? ವಿತ್ ಶುಗರ್ ಇಲ್ಲದೆ ಕೊಡೋಗುರು. ಶುಗರ್ ಅಂಗಡಿ ಖಾಲಿ ಆಗಿದೆ, ವಿತೌಟ್ ಶುಗರ್ ಸಿಗುತ್ತೆ. ವಿತೌಟ್ ಶುಗರ್ ಕೊಟ್ಟು ಸಾಯಿ. ಟೀ ಇವತ್ ಮಾಡಿರೋದು ಕುಡಿತೀರಾ ನಾಳೆ ಮಾಡಿರೋದು ಕುಡಿತೀರಾ? ಬೋಳಿ ಮಗನ, ಇವತ್ತಿಂದೇ ಕೊಡು. ಇವತ್ತಿನ ಟೀ ಇನ್ನು ಮಾಡಿಲ್ಲ ಗುರು. ಸರಿ, ನಾಳೆ ಮಾಡಿರೋದೇ ಕೊಟ್ಬಿಡು ಸಾಯೋ ಬೋಳಿ ಮಗನೆ. ನಾಳೆ ಮಾಡಿರೋ ಟೀ ಕುಡಿಬೇಕಂದ್ರೆ ನಾಳೆ ಬರ್ಬೇಕಾನೆ ನೀವು. ಸರ್, ನನ್ನ ಹೆಸರು ಮನೀಷಾ ಅಂತ. ನಾನು HDFC ಬ್ಯಾಂಕ್ ಇಂದ ಕಾಲ್ ಮಾಡ್ತಿರೋದು. ಹೇಳಿ ಮೇಡಮ್. ಸರ್, ನಿಮ್ಗೆ ಪರ್ಸನಲ್ ಲೋನ್ ಅಪ್ರೂವಲ್ ಆಗಿದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಸರ್ ತಗೊಳಕ್ಕೆ? ಹೌದು ಮೇಡಮ್. ಸರ್, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್ 300 ಕೋಟಿ. ಸರ್, 300 ಕೋಟಿನಾ? ಹೌದು ಮೇಡಮ್. ಸರ್, ಏನ್ ಬಿಸ್ನೆಸ್ ಪರ್ಪಸ್ಗೆ? ಮೇಡಮ್ ಟ್ರೈನ್ ತಗೋಬೇಕಾಗಿತ್ತು. ಟ್ರೈನ್ ತಗೋಬೇಕಾಗಿತ್ತಾ? ಹೌದು ಮೇಡಮ್. ಸರ್, ಮುಂಚೆ ಏನಾದ್ರು ಲೋನ್ ತಗೊಂಡಿದ್ದೀರಾ EMI ಕಟ್ಟುವಂತದ್ದು? ಹೌದು ಮೇಡಮ್. ಸರ್, ಏನ್ ಬಿಸ್ನೆಸ್ಗೆ? ಮೇಡಮ್ ಸೈಕಲ್ ತಗೊಂಡಿದೆ. ಹೊಟ್ಟೆ ಎಷ್ಟು ಉರ್ತಾವ್ರ ನೋಡಿದ್ರೆ ಹೇಳ್ರ, ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ನನ್ ಮಕ್ಳ ಹೋಗ್ಲಿ. 1869 ಏನಾಗಿತ್ತು? ನಂಗೆ ಗೊತ್ತು ಸರ್, ಏನಾಗಿತ್ತು ಅಂತ ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ್ ಇನ್ವೆನ್ಷನ್ ಯಾರು ಮಾಡಿದ ಹೇಳ್ರು? ಸಾಲ್, ನಂಗೊತ್ತು. ಸಾಲ್ ಆಲಿಯಾ ಭಟ್ಟು. ಸರ್, ನನಗೊತ್ತು ಸರ್. ಸರ್, ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಸಾಲ್, ನಾನು ಅದೇ ತಾಲ್ ಹೇಳಿದ್ದು. ನೀನೇನ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ. ಹಲೋ, ಎಲ್ಲದಿಲ್ಲಿ? ನಾನ ಹರ್ಷ ಕಾಂಪ್ಲೆಕ್ಸ್. ಅಲ್ಲೇ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಬಲ್ಕ್ ತಗೊಂಬಲ್ಲ. ಈ ವಿದ್ಯಾನಗರ ಬಂದೆ ನಾನು. ಈಗ ಹರ್ಷ ಕಾಂಪ್ಲೆಕ್ಸ್ ಅಂದಲ್ಲೇ. ಅವಾಗಿದ್ದೆ ಹರ್ಷ ಕಾಂಪ್ಲೆಕ್ಸ್, ಈಗ ವಿದ್ಯಾನಗರ ಬಂದೆ. ಎಲ್ಲ ಹೊಂಟಿ ಎಲ್ಲಿ? ಮನಿ. ತಡಿ, ನಾನು ಮನಿ ಕಡೆನೇ ಬರಂತೀನಿ ತಡಿ ಒಂದ್ ಸ್ವಲ್ಪ. ಇಲ್ಲ, ನಾ ಅಜ್ಜಿ ಮನೆ ಹೊಂಟೇನೆ. ಮನೆ ಅನ್ನೋದು ಬರ್ತೇನೆ, ನಿಮ್ಮ ಅಜ್ಜಿ ಮನೆ ಕಡೆನೇ ಬರ್ತೀನಿ ತಡಿ. ಈಗ ಅಲ್ಲೇ ಬರಂತಿದ್ದೆ ನಾನು. ಹೌದಾ? ನನ್ನ ಅಜ್ಜಿ ಮನೆ ಅಲ್ಲಲ್ಲಿ, ಶಂಕರನ ಅಜ್ಜಿ ಮನೆ ಹೊಂಟೇನೆ ನಾನು. ವಿಡಿಯೋ ಕಾಲ್ ಆನ್ ಮಾಡ್ಲಿ. ವಿಡಿಯೋ ಕಾಲ್ ಇಲ್ಲೇ. ನನ್ನ ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗೋದಿಲ್ಲ, ಅದು ಏನ್ ಕಾಣೋದಿಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಲಿ. ನನ್ನ ಮೊಬೈಲಿಗೆ ಬ್ಯಾಕ್ ಕ್ಯಾಮ್ರಾನೇ ಇಲ್ಲ. ಹಾಕಿಸ್ಬೇಕು ನೋಡೋದೊಂದು. ಸೂರಜ್, ನಿನ್ನ ಅವನಿಗೆ ಸುಳ್ಳು ಹೇಳ್ತೀನಿ. ಸೂರಜ್ ಯಾರು ಬೇಕಾಗಿತ್ತು ನಿಮ್ಗೆ? ನಾ ಸೂರಜ್ ಅಲ್ಲ, ಸುಮಿತ್ ಮಾತಾಡೋದು. ಸರ್,
ಸರ್ ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗೆ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರೆಯೋನೆ ನೋಡಿ ಏನ್ ಬರ್ದವ್ನೆ. ತುಂಬಾ ದೊಡ್ಡ ಗಾಂಧೀಜಿ 2000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. 500 ರೂಪಾಯಿ ಗಾಂಧೀಜಿನೂ ಅವರಂತೆ, ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕಳ್ಸಲ್ಲ. ಮತ್ತೆ ನಮ್ ಗಾಂಧೀಜಿ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ ಇದೆ ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ. ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾಮೇ ಬೇಜಾರಾಗ್ಬಿಡುತ್ತೆ. ಚಾ ಹೆಂಗೈತ್ ಲೈಫು? ಜಾಲಿ, ಎಲ್ಲ ಜಾಲಿ. ಓ ಆಯ್ತು, ಬಾ ಟೀ ಕುಡಿಯಕ್ ಹೋಗೋಣ. ಖಾಲಿ ಕಾಸೆಲ್ಲ ಖಾಲಿ. ಆಯ್ತು ಗಾಡಿ ತಗೊಂಬ, ನಾನೇ ಹಾಕಿಸ್ತೀನಿ. ಖಾಲಿ ಗಾಡಿಲಿ ಪೆಟ್ರೋಲು ಖಾಲಿ. ಆಯ್ತು, ಬೆಳಗ್ಗೆ ಕಳ್ಸಿ ರೀಲ್ಸ್ ಅದಕ್ಕಿನ್ನು ನೋಡಿಲ್ಲ. ಖಾಲಿ ಮೊಬೈಲ್ ನೆಟ್ಟು ಖಾಲಿ. ಮತ್ತೆ ಲೈಫು ಜಾಲಿ. ಅಯ್ಯೋ ಬೋಳಿ ಬಂದಿತ್ತಲ್ಲ, ರಾಣಿಯ ಒಡವೆ ಕದ್ದವರು ಯಾರು ಅಂತ, ಅದಕ್ಕೆ ಏನಂತ ಆನ್ಸರ್ ಬರ್ದು? ಮಚೆ ನಾನು ರಾಜ್ಕುಮಾರ ಅಂತ ಬರ್ದೆ. ನೀನು ರಾಜ್ಕುಮಾರ್ ಅಲ್ಲ ಕಣ, ಅದು ಕ್ಯಾನ್ಸರ್ ಬೇಟೆಗಾರ. ನೀನೇಂತ ಬರ್ದೆ ಮಚ್ಚ? ನಾನು ಅಷ್ಟೇ ಮಚ್ಚ ಬರ್ದೆ, ಮರ್ತೋಗ್ಬಿಡೈತೆ. ಅಯ್ಯೋ ಬಿಡೋಗ್ಲಿ ಅಕ್ಕ, ನಾನ್ ಬರ್ದಿರೋದೇ 3 ಕ್ವಶನ್, ಅದ್ರಲ್ಲಿ ಇದೊಂದು. ನನ್ ಮಕ್ಳು ರಾಜ್ಕುಮಾರ ಬೇಟೆಗಾರ